ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RRB NTPC ಹುದ್ದೆಗಾಗಿ ರೀಸನಿಂಗ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇದು ಎರಡನೆಯ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಕಳೆದ ವಿಡಿಯೋದಲ್ಲಿ ನಾನು ನಂಬರ್ ಸೀರೀಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಕೋಡಿಂಗ್ ಮತ್ತು ಡಿಕೋಡಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ RRB NTPC ಹುದ್ದೆಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಹೊಸದು, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನಮ್ಮ ಹತ್ರ ನೀವೇನಾದರೂ RRB NTPC ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ಆ PDF ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಯಾವ PDF ನೋಟ್ಸ್ ಅಂದರೆ GK ಕಂಪ್ಲೀಟ್ GK PDF ನೋಟ್ಸ್ಗಳು ಸಿಗ್ತಾ ಇದ್ದಾವೆ ಕೇವಲ 100 ರೂಪಾಯಿಯಲ್ಲಿ. ಯಾವ್ಯಾವು ಅಂದರೆ ಇತಿಹಾಸ, ಭೂಗೋಳಶಾಸ್ತ್ರ, ಭಾರತದ ಸಂವಿಧಾನ, ಅರ್ಥಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಹಾಗೆ ಸ್ಟ್ಯಾಟಿಕ್ GK, ವಿಶ್ವದ ಸ್ಟ್ಯಾಟಿಕ್ GK, ಸಾಮಾನ್ಯ ಜ್ಞಾನ, ಇಂಡಿಯನ್ ಸ್ಟ್ಯಾಟಿಕ್ GK, ಕರ್ನಾಟಕದ ಸ್ಟ್ಯಾಟಿಕ್ GK, ಹಾಗೆ ಕಂಪ್ಯೂಟರ್, ಹಾಗೆ ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರೆನ್ಸ್. ಇಷ್ಟು PDF ನೋಟ್ಸ್ಗಳು ನಿಮಗೆ ಕೇವಲ 100 ರೂಪಾಯಿಯಲ್ಲೇ ಸಿಗ್ತಾ ಇದ್ದಾವೆ. ಈ PDF ನೋಟ್ಸ್ಗಳು ಏನಾದರೂ ಬೇಕಾದರೆ ಇಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ 100 ರೂಪೀಸ್ ಹಾಕಿದರೆ ಸಾಕು, ಈ PDF ನೋಟ್ಸ್ಗಳನ್ನು ನೀವು ನಿಮ್ಮ ವಾಟ್ಸಪ್ಗೆ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಕೋಡಿಂಗ್ ಮತ್ತು ಡಿಕೋಡಿಂಗ್. ಅದರಲ್ಲಿ ಸುಮಾರು ಥರ ಒಂದಿಷ್ಟು ಥರ ನಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಟೈಪ್ಸ್ ಆಫ್ ಅದಾವೆ, ಅದರಲ್ಲಿ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅಂತ. ಅದರಲ್ಲಿ ಯಾವ್ಯಾವ ಥರ ಅಂತ ಫಸ್ಟಿಗೆ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಅದಾದ ನಂತರ ನಿಮಗೆ ಎಕ್ಸಾಂಪಲ್ಸ್ನ ತೋರಿಸಿ ಬಿಡಿಸುವಂತ ಹೋಗ್ತೇನೆ ಲೆಕ್ಕವನ್ನು. ಫಸ್ಟು ಲೆಟರ್ ಕೋಡಿಂಗ್ ಅಂತ ಬರುತ್ತೆ. ಲೆಟರ್ ಕೋಡಿಂಗ್ ಅಂದರೆ ರಿವರ್ಸ್ ಆರ್ಡರ್ನಲ್ಲಿ ಕೇಳ್ತಾರೆ. ರಿವರ್ಸ್ ಆರ್ಡರ್ ಅಂದರೆ ಈಗ ಗುಡ್ ಅನ್ನೋ ಪದ ಇದೆ ನೋಡಿ, ಅದನ್ನು ಈ ಥರ ರಿವರ್ಸ್, G ಇಲ್ಲಿರೋದನ್ನು ಇಲ್ಲಿ ಹಾಕಿದ್ದಾರೆ, O ಈ ಥರ ಹಾಕಿ, D ಇಲ್ಲಿರೋದನ್ನು ಈ ಥರ ರಿವರ್ಸ್ನಲ್ಲಿ ಕೇಳ್ಬೋದು ನಿಮಗೆ ಕ್ವಶನ್ನು. ಅದೇ ಥರ ಎರಡನೇದು ಲೆಟರ್ ಕೋಡಿಂಗ್. ಅದರಲ್ಲಿ ಏನು ಎಕ್ಸ್ಚೇಂಜಿಂಗ್ ದ ಪೊಸಿಷನ್ ಅಂದರೆ ಇದನ್ನು ಅದರ ಪೊಸಿಷನ್ಗಳನ್ನು ಎಕ್ಸ್ಚೇಂಜ್ ಮಾಡಬಹುದು. ಅಂದರೆ ಹ್ಯಾಪಿ ಅನ್ನೋದು ಇಲ್ಲಿದೆ ಅಲ್ವಾ, ಹ್ಯಾಪಿ ಅನ್ನೋದು ಈ ಥರ ಇದೆ, ಅದನ್ನು H ಅನ್ನೋದನ್ನು ಇಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಎರಡನೇ ಪ್ಲೇಸ್ನಾಗ ಇದ್ದಿದ್ದು ಲಾಸ್ಟ್ ಪ್ಲೇಸಿಗೆ ತೊಗೊಂಡು ಹೋಗಿದ್ದಾರೆ. ಈ ಥರ ನಿಮಗೆ ಕನ್ಫ್ಯೂಸ್ ಮಾಡ್ಬೋದು ಅದರಲ್ಲಿ. ಅದಾದ ನಂತರ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್ ಅಂದರೆ ಮುಂದಕ್ಕಾದರೂ ಮೈನಸ್ ಮಾಡ್ಬೋದು. ಅಂದರೆ ಈಗ A B ಇದೆಯಲ್ವ, ಇಲ್ಲಿ ನೋಡ್ತಾ ಇದ್ರೆ ಮೈನಸ್ ಆದರೂ ಮಾಡ್ಬೋದು, ಪ್ಲಸ್ ಆದರೂ ಮಾಡ್ಬೋದು. ಯಾವುದೋ ಥರ ಒಂದು ಒಟ್ಟಿನಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡಿ ಕ್ವಶನ್ಸ್ಗಳನ್ನು ಕೊಡ್ತಾರೆ. ನಾನು ಮುಂದೆ ಇದರದ್ದೆಲ್ಲ ಎಕ್ಸಾಂಪಲ್ಸನ್ನ ತೊಗೊಂಡಿದ್ದೀನಿ, ಅದನ್ನೆಲ್ಲ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಂತರ ನಂಬರ್ ಕೋಡಿಂಗ್ ಅಂತ ಬರುತ್ತೆ. ನಂಬರ್ ಕೋಡಿಂಗ್ ಅಂದರೆ ಈಗ ಕ್ಯಾಟ್ ಅನ್ನೋದಿದೆ, ಕ್ಯಾಟ್ ಅನ್ನೋದಕ್ಕೆ ಒಂದು ಈ ಥರ ಕೋಡು, ಡಾಗ್ ಅನ್ನೋದಕ್ಕೆ ಈ ಥರ ಒಂದು ಕೋಡು. ಕ್ಯಾಟ್ ಅಂದರೆ ಏನು, ಕ್ಯಾಟ್ ಅನ್ನೋದಕ್ಕೆ 3120 ಈ ಥರ ಒಂದು ಕೋಡ್ ಕೊಟ್ಟಿದ್ದಾರೆ. ಡಾಗಿಗೆ 4157. ಈ ಥರ ಬಂದಾಗ ನಾವು ಯಾವ ಥರ ಬಿಡಿಸ್ಬೇಕು, ಇದೇ ಥರನೇ ನಿಮಗೆ ಎಕ್ಸಾಮ್ನಲ್ಲಿ RRB NTPCಯಲ್ಲಿ ಜಾಸ್ತಿ ಕೇಳೋದಂದರೆ ಇದೇ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದೇ ಥರ ಮಿಕ್ಸ್ ಲೆಟರ್ ಅವ್ರ ನಂಬರ್ ಕೋಡಿಂಗ್ ಅಂತ ಕೇಳ್ತಾರೆ. ಅಂದರೆ ನಂಬರು ಪ್ಲಸ್ ಏನು ABCD ಇವೆರಡೂ ಸೇರಿಸಿ ಕ್ವಶನ್ಸ್ಗಳನ್ನು ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಈ ಚಾರ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಏನು ಚಾರ್ಟು, A ಪೊಸಿಷನ್ ಎಷ್ಟು ಅಂದರೆ ಏದು ನಂಬರು ಎಷ್ಟು, ಒಂದನೇದ್ದು A. ನಿಮ್ಗೆ 26 ABCDಗಳು 26 ಇದ್ದಾವೆ ನೋಡಿ, ಆ 26ದ್ದು ಪೊಸಿಷನ್ ನಿಮಗೆ ಗೊತ್ತಿರಬೇಕು. ಸಡನ್ಲಿ ಈಗ T ಅಂದರೆ ಎಷ್ಟನೇ ಪ್ಲೇಸು ಅನ್ನೋದು ಗೊತ್ತಿರಬೇಕು. ಈ ಥರ ಇಲ್ಲ ಅಂದರೆ ನೀವೀಗ ಈ ಚಾರ್ಟ್ ಏನಿರುತ್ತೆ ನೋಡಿ, ಈಗ ನೀವು ಕೋಡಿಂಗು ಡಿಕೋಡಿಂಗ್ ಬಿಡಿಸುವಾಗ ಈ ಚಾರ್ಟ್ ನಿಮ್ಮ ಮುಂದ್ಗಡೆನೇ ಇರಬೇಕು, ಹೌದಾ? ಇದನ್ನು ನೀವು ಬರೆದಿಟ್ಕೋಬೇಕು. ಈಗ ನಾವು ಬರೆದಿಟ್ಕೊತೀವಿ. ಮತ್ತು ಎಕ್ಸಾಮ್ನಲ್ಲಿ ಯಾವ ಥರ ಅಂದರೆ, ಎಕ್ಸಾಮ್ನಲ್ಲೂ ಸಹ ನಿಮಗೊಂದು ರಫ್ ಪೇಪರ್ ಕೊಡ್ತಾರೆ. ಆ ರಫ್ ಪೇಪರ್ನಲ್ಲಿ ಫಸ್ಟಿಗೆ ನೀವು ಹೋದ ತಕ್ಷಣ ಎಕ್ಸಾಮ್ ಶುರು ಆಗಿರಲ್ಲ, ನಿಮ್ಗೊಂದು ರಫ್ ಪೇಪರ್ ಕೊಡ್ತಾರೆ. ಅವಾಗ ಬರ್ಕೋಬೇಕಾಗಿದ್ದು ಇದೇ ಕೋಡಿಂಗ್ ಡಿಕೋಡಿಂಗಿಂದು ABCD ಪೊಸಿಷನ್ಸ್ಗಳನ್ನು ಬರೆಸ್ಕೋಬೇಕು. A ಅಂತ ಈ ಥರ ಬರೆದು ಅದರ ಕೆಳಗಡೆ ಅದರ ನಂಬರ್ನ ಬರೀಬೇಕು. ಅದಾದ ನಂತರ ಈ ಥರ ABCD ಅಂತ ಹಾಕಿ ಈ ಥರ ರಿವರ್ಸ್ನಲ್ಲಿ ಬರೆದು ಈ ಥರ 26ವರೆಗೂ ಈ ಥರ ಬರೆದಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಬಿಡಿಸೋವಾಗ. ಅಥವಾ ಈ ಥರ ಇನ್ನೊಂದು ನೋಡ್ಕೋಬೋದು, ಏನು, 1ನೇ ನಂಬರಿಗೆ ಇರೋದು A, ಹೌದಾ? ಅದನ್ನೇ ಉಲ್ಟಾ ಮಾಡಿದರೆ ಏನಾಗುತ್ತೆ, 26ನೇದು ನಂಬರ್ ಯಾವುದು ಬರುತ್ತೆ, A ಬರುತ್ತೆ. ಆವಾಗ Z 1ನೇ ನಂಬರಿಗೆ ಬರುತ್ತೆ. ಈ ಥರ ಉಲ್ಟಾ ಮಾಡಿನೂ ಕೇಳ್ಬೋದು ಕ್ವಶನ್ಸು. ಕೋಡಿಂಗ್ ಡಿಕೋಡಿಂಗ್ ಅಂದರೆ ಇದೆ.
ABCDನ ಉಲ್ಟಾನಾದರೂ ಕೇಳ್ತಾರೆ, ಸೀದಾ ಅಥವಾ ಕೇಳ್ತಾರೆ, ಅಥವಾ ಒಂದು ಬಿಟ್ಟು ಒಂದಾದರೂ ಕ್ವಶನ್ ಈ ಥರ ಒಂದು ಬಿಟ್ಟು ಒಂದು ಲೆಟರ್ನಾದರೂ ಕ್ವಶನ್ ಕೇಳ್ತಾರೆ. ಅದನ್ನು ಈಗ ಮುಂದೆ ನೋಡ್ತಾ ಹೋಗೋಣ. ಇದ್ರ ಮೇಲೂ ಒಂದು ಸ್ವಲ್ಪ ನೋಡಿ, ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೋಬೋದು. ಅದಾದ ನಂತರ ಒಂದನೇ ಕ್ವಶನ್ ನೋಡ್ತಾ ಹೋಗೋಣ. ಒಂದು 10 ಕ್ವಶನ್ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟು RRB NTPC ಫಸ್ಟ್ ನಿಮಗೆಲ್ಲ ಈಗ ನಂಬರ್ ಸೀರೀಸ್ ಆಯಿತು, ಮತ್ತು ಯಾವುದೂ ಕೋಡಿಂಗ್ ಡಿಕೋಡಿಂಗು, ಮುಂದೆ ಅನಾಲಜಿ ಮಾಡ್ತೀನಿ, ಪೇಪರ್ ಕಟ್ಟಿಂಗು, ಪೇಪರ್ ಫೋಲ್ಡಿಂಗು, ಇವನ್ನೆಲ್ಲ ಮಾಡ್ತೀನಲ್ಲ, ಮಿರರ್ ಇಮೇಜು, ವಾಟರ್ ಇಮೇಜು, ಇವುಗಳನ್ನೆಲ್ಲ ಫಸ್ಟು ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ, ಯಾವ ಥರ ಇದೆ, ಯಾವ ಥರ ಲೆಕ್ಕ ಬರುತ್ತೆ ಅನ್ನೋದನ್ನು. ನೆಕ್ಸ್ಟ್ ಏನು ಮಾಡ್ತೀನಿ, ಕ್ವಶನ್ ಪೇಪರ್ಗಳನ್ನು, ಓಲ್ಡ್ ಕ್ವಶನ್ ಪೇಪರ್ನ ಅದರಲ್ಲಿ ಯಾವ್ಯಾವ ಥರ ಕ್ವಶನ್ ಕೇಳಿದ್ದಾರೆ ಅದನ್ನೇ ಬಿಡಿಸ್ಕೊತ ಹೋದರೆ ನಿಮಗೆ ಈಸಿ ಆಗುತ್ತೆ. ಆದರೆ ಫಸ್ಟ್ ಅದನ್ನು ಬಿಡಿಸೋಕಾದ್ರೂ ನಮಗೆ ಬರಬೇಕಲ್ವ. ಫಸ್ಟ್ ಇದನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಮಿಸ್ಟೇಕ್ ಅನ್ನೋ ಪದ ಇದೆ, ಹೌದಾ? ಇದು ಎಲ್ಲ ಇಂಗ್ಲೀಷ್ನಲ್ಲಿದೆ, ಹೌದಾ? ನೀವು ಇದನ್ನು ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ ನಾನು ರೆಡ್ ಕಲರ್ನಿಂದ, ಅದನ್ನ ಅಷ್ಟು ನೋಡಿದರೆ ಸಾಕು. ಇದು ಮಿಸ್ಟೇಕ್ ಅಂತ ಇದೆ ಅಲ್ವಾ? ಆ ಮಿಸ್ಟೇಕ್ ಅನ್ನೋ ಪದವನ್ನು ಈ ಥರ ಬರೆದಿದ್ದಾರೆ, ಹೌದಾ? ಇದು ಓದಕ್ಕೆ ಬರಲ್ಲ, ಈ ಥರ ಬರೆದಿದ್ದಾರೆ. ಇಲ್ಲೊಂದಿದೆ ನೋಡಿ ನೆಕ್ಡ್ ಅಂತ, ಇದನ್ನು ತಗೊಂಡು ಈ ಥರ ಬರೆದಿದ್ದಾರೆ. ಹಾಗಾದರೆ ಇಲ್ಲೊಂದಿದೆ ನೋಡಿ STEADYS, ಇದನ್ನು ನಾವು ಯಾವ ಥರ ಬರಿಬೇಕು? ಈಗ ಮಿಸ್ಟೇಕ್ ಅನ್ನೋದನ್ನು ಈ ಥರ ಬರೆದಿದ್ದಾರೆ ನೋಡಿ, ಇದನ್ನು ಫಸ್ಟು ನಾವು ಹುಡುಕಬೇಕು. ಇದನ್ನು ಯಾವ ಥರ ಬರೆದಿದ್ದಾರೆ ಅನ್ನೋದನ್ನು ಗೊತ್ತಾದರೆ ಸಾಕು, ಇದನ್ನು ನಾವು ಬರಿಬೋದು. ಯಾವ ಥರ? ಈಗ ಮಿಸ್ಟೇಕ್ ಅನ್ನೋದು ಈ ಥರ ಬರೆದಿದ್ದಾರೆ ನೋಡಿ, ಇವನ್ನೆರಡು ಫಸ್ಟ್ ನೋಡಿಕೊಂಡ್ರೆ ಸಾಕು, ನಾವು ಈ ಪದವನ್ನು ಬರಿಬೋದು, ಹೌದಾ? ಫಸ್ಟಿಗೆ ಇದು ನೋಡಿ, ಈ ಸೆಂಟೆನ್ಸ್ ಅಥವಾ ಈ ವಾಕ್ಯವನ್ನು ನಾವು ಅಬ್ಸರ್ವ್ ಮಾಡಬೇಕು, ಇದು ಏನಿದೆ ಇದರಲ್ಲಿ ಅನ್ನೋದನ್ನು. ಅದರಲ್ಲಿ ನೋಡಿದಾಗ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇದರಲ್ಲೂ ಎಮ್ ಇದೆ, ಇದರಲ್ಲೂ ಎಮ್ ಇದೆ, ಐ ಇದೆ, ಎಸ್ ಇದೆ, ಟಿ ಇದೆ, ಸೇಮ್ ಟು ಸೇಮ್ ಇದೆ. ಹಾಗಾದರೆ ಇದನ್ನು ರಿವರ್ಸ್ ಮಾಡಿದ್ದಾರೆ. ಯಾವ ಥರ ಅಂದರೆ MISTAKE ಈ ಥರ ಇದೆ, ಹೌದಲ್ವಾ? ಇದನ್ನೇ ಅವ್ರು ಏನು ಮಾಡಿದ್ದಾರೆ ಅಂದರೆ ಉಲ್ಟಾ ಬರೆದಿದ್ದಾರೆ. ಇಲ್ಲಿ ಬರೆದಿದ್ದಾರೆ, ಹೌದಾ? ಇಲ್ಲಿದ್ದು ಇಲ್ಲಿ ಬರೆದಿದ್ದಾರೆ ಆಮೇಲೆ ಕೆ ಲಾಸ್ಟ್ ಇದೆ ಅಲ್ವಾ, ಆ ಲಾಸ್ಟ್ ಕೆ ತೊಗೊಂಬಂದು ಇಲ್ಲಿ ಹಾಕಿದ್ದಾರೆ. ATSIM ನೋಡ್ತಾ ಇದ್ದೀರಾ? ಇದೇ ಥರ ಬಂತಲ್ವ? ಹೀಗೆ ಅವ್ರು ಏನು ಮಾಡಿದ್ದಾರೆ, ನಂಬರ್ನ ಉಲ್ಟಾ ಮಾಡಿದ್ದಾರೆ. ಈ ಸೈಡಿಂದ ಬರ್ಕೊಂಡು ಹೋಗಿ ಅದನ್ನೇ ಉಲ್ಟಾ ಮಾಡಿದ್ದಾರೆ. ನಾವು ಈಗ ಏನು ಮಾಡೋದು, ಇದನ್ನು ಎರಡನೇದು ನೋಡೋದು ಬೇಡ, ಜಸ್ಟ್ ಒಂದನೇದು ನೋಡಿದರೆ ಗೊತ್ತಾಯ್ತಲ್ವ? ಈಗ ಅದನ್ನು ಬರೋಣ. STEADYS ಈ ಥರ ಇದೆ, ಹೌದಾ? ಅವ್ರು ಏನು ಮಾಡಿದ್ದಾರೆ, ಎಮ್ ಇದ್ದಿದ್ದನ್ನು ಇಲ್ಲಿ ಲಾಸ್ಟಿಗೆ ಹಾಕಿದ್ದಾರೆ. ನಾವು ಇದನ್ನು ಎಸ್ ಇದ್ದದ್ದನ್ನು ಈ ಸೈಡ್ ಹಾಕೋಣ. ಈಗ ಎಸ್ ಲಾಸ್ಟ್ ಇದ್ದಿದ್ದನ್ನು ಇಲ್ಲೇ ಫಸ್ಟಿಗೆ ಹಾಕಿದಾರಲ್ವ, ನಾವು ಹಾಕಿದ್ವಿ. ಈಗ ಆಮೇಲೆ ಕೆ ಇದ್ದಿದ್ದನ್ನು ಇಲ್ಲಿ ಹಾಕಿದ್ದಾರೆ. ನಾವು ಅದೇ ಥರ ಬರ್ತಾ ಹೋಗೋಣ. ಈಗ ಫಸ್ಟು ಎಸ್ ಇತ್ತು, ಅದನ್ನು ಇಲ್ಲಿ ಹಾಕಿದ್ವಿ. ಈಗ ವಾಯ್ ಹಾಕೋಣ. ಹಾಗೆ ಡಿ ಬರುತ್ತೆ, AETS. ಇದನ್ನು ನೋಡಿದರೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅಬ್ಸರ್ವ್ ಮಾಡಿ ಅದನ್ನು ಯಾವ ಥರ ಅವರು ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನು ನಿಮಗೆ ಅರ್ಥ ಆದರೆ ಸಾಕು. ಇದರಲ್ಲಿ ಆಪ್ಷನ್ನಲ್ಲಿ ನಾವು ಇದನ್ನು ಹಾಕಿದ್ದೀನಿ ನೋಡಿ, ಇದು ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ಕೋಬೇಕು. ಫಸ್ಟು ಇದೆಯಾ? SYDAETS ಇದೆಯಾ? ಆಪ್ಷನ್ 1 ಇಲ್ಲಿದೆ ನೋಡಿ, ಇದು ಸರಿಯಾದ ಉತ್ತರ. ಗೊತ್ತಾಗಲಿಲ್ಲ ಅಂದರೆ ಮತ್ತೊಮ್ಮೆ ಬೇಕಾದರೆ ವಿಡಿಯೋನ ಫಾರ್ವರ್ಡ್ ಮಾಡಿ ನೋಡಿ, ಅಥವಾ ಪುಷ್ ಮಾಡಿ ಆದರೂ ನೋಡಿ, ನಿಮ್ಗೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಈ ಥರ ಕ್ವಶನ್ ಇರ್ತವೆ, ಈಸಿ ಇರ್ತವೆ, ಆದರೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಇನ್ನೊಂದು ಫೈರ್ವುಡ್ ಅಂತ, ಎರಡನೇ ಪ್ರಶ್ನೆ ಏನು, ಫೈರ್ವುಡ್ ಅಂತ ಈ ಥರ ಒಂದು ಪ್ರಶ್ನೆ ಬಂದಿದೆ. ಇದನ್ನು ಯಾವ ಥರ ಮಾಡಿದ್ದಾರೆ ಅಂದರೆ, ಇದನ್ನು ಸಹ ಉಲ್ಟಾ ಮಾಡಿದರು. ಅಂದರೆ ಈ ಸೈಡ್ ಇದ್ದಿದ್ದು ವರ್ಡ್ನ ತೊಗೊಂಡು ಈ ಸೈಡ್ ಹಾಕಿದ್ದಾರೆ, ಈ ಸೈಡ್ ಇದ್ದಿದ್ದು ಆ ಸೈಡ್ ಹಾಕಿದ್ದಾರೆ. ನೋಡ್ತಾ ಹೋಗೋಣ. ಈಗ ಫಸ್ಟು ಫೈರ್ ಅಂತ ಬರ್ಕೊಳ್ಳೋಣ. ಈ ಥರ ಫೈರ್ವುಡ್ ಅನ್ನೋದು ಇದೆ ನೋಡಿ, ಅದು ಒಂದು ಸ್ವಲ್ಪ ಅಕ್ಷರ ಸರಿಯಾಗಿ ಆಗ್ತಾಯಿಲ್ಲ, ನೀವು ಸರಿಯಾಗಿ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ. ಫೈರ್ವುಡ್ ಅನ್ನೋದು ಏನಿದೆ, ಇದರಲ್ಲಿ ಯಾವ ಥರ ಚೇಂಜ್ ಮಾಡಿದ್ದಾರೆ ಅನ್ನೋದು, ಈ ಫಸ್ಟ್ ಫೈರ್ವುಡ್ ಅನ್ನೋ ಪದವನ್ನು ನೋಡಿಕೊಂಡ್ರೆ ಸಾಕು, ನಾವು ಈ ಎರಡನೇ ಪದವನ್ನು ಬರೀಬೋದು, ಹೌದಾ? ಇದೇನು ಅವಶ್ಯಕತೆ ಇಲ್ಲ ನಮಗೆ. ಫಸ್ಟಿಗೆ ಇದನ್ನು ನೋಡ್ತಾ ಹೋಗೋಣ. ಫೈರ್ವುಡ್, ಈ ಎಫ್ ಅನ್ನೋದನ್ನು ಎಲ್ಲಿ ಹಾಕಿದ್ದಾರೆ, ಇಲ್ಲಿ ಮಧ್ಯೆ ಹಾಕಿದ್ದಾರೆ. ಅಂದ್ರೇನು, ಇದರಲ್ಲೇ ಚೇಂಜ್ ಮಾಡಿದ್ದಾರೆ. ಈ ಫೈರ್ ಅನ್ನೋದು ಫಸ್ಟ್ ಇದನ್ನು ನಾವು ಉಲ್ಟಾ ಬರ್ಕೋಬೇಕು. ಯಾವ ಥರ, ಈಗಿಲ್ಲೇ ಇದೆಯಲ್ವಾ, ಇದನ್ನು ಲಾಸ್ಟ್ ಇಲ್ಲಿ ಹಚ್ಕೋಬೇಕು.
ಆರ್ ಐ ಎಫ್. ಗುರುತಾಗಿದೆ ಅಂದ್ಕೊಂಡಿದ್ದೀನಿ, ಅಂದರೆ ಉಲ್ಟಾ ಹಚ್ಕೊಂಡಿದ್ದಾರೆ ಅವರು. ಫೈರ್ ಅನ್ನೋದನ್ನೇ ಉಲ್ಟಾ ಬರೋದು. ಈಗ ವುಡ್ ಅನ್ನೋದನ್ನು ಉಲ್ಟಾ ಬರ್ಕೋಬೇಕು. ವುಡ್ ಅನ್ನೋದು ಡಬ್ಲು ಫಸ್ಟ್ ಬರುತ್ತಲ್ವ, ಹಾಗಾದರೆ ಇದನ್ನು ಫಸ್ಟ್ ಡಿ ಬರ್ಕೊಂಡು ಆಮೇಲೆ ಡಬ್ಲು ಬರ್ಕೊಳ್ಳೋಣ. ಹಾಗಾದರೆ ಫೈರ್ ವುಡ್ ಅನ್ನೋದನ್ನು ಈ ಥರ ಮಾಡಿದ್ದಾರೆ, ಈ ಥರ ಮಾಡಿದ್ದಾರೆ. ಡಬ್ಲು ಅನ್ನೋದನ್ನು ಇಲ್ಲಿ ಮಾಡಿದ್ದಾರೆ. ಎಫ್ ಇದ್ದಿದ್ದು ಇಲ್ಲಿ, ಇ ಇದ್ದಿದ್ದು ಇಲ್ಲಿ, ಈ ಥರ ಕ್ರಾಸ್ನಲ್ಲೇ ಚೇಂಜ್ ಮಾಡಿದ್ದಾರೆ ಅಕ್ಷರಗಳನ್ನು. ಇದು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಈಗ ಇದನ್ನು ನೋಡೋಣ, ಫ್ರ್ಯಾಕ್ಷನ್ ಅನ್ನೋ ಪದವನ್ನು ನೋಡ್ತಾ ಹೋಗೋಣ. ಈ ಥರ ಇದೆ, ಅದನ್ನು ನಾವು ಉಲ್ಟಾ ಪುಲ್ಟಾ ಮಾಡ್ಕೋಬೇಕು. ಎಷ್ಟು ಅಕ್ಷರ ಇದ್ದಾವೆ? 1 2 3 4 5 6 7 8 ಇದ್ದಾವಲ್ವ. ಈ ಫಸ್ಟ್ ಈ 4 ನಾವು ಬೇರೆ ಮಾಡ್ಕೋಬೇಕು. ಸಿ ಇದ್ದಿದ್ದನ್ನು ಈ ಸೈಡ್ ಹಚ್ಕೋಬೇಕು. ಎ ಆರ್ ಎಫ್ ಗುರುತಾಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಮಾಡಬೇಕು. ಎಫ್ ಅನ್ನೋದನ್ನು ಇಲ್ಲಿ ಹಚ್ಕೋಬೇಕು. ಹಾಗೆ ಟಿ ಈ ಸೈಡ್ ಹಚ್ಕೋಬೇಕು, ಎನ್ನು ಈ ಸೈಡ್ ಹಚ್ಕೋಬೇಕು. ಎನ್ ಟಿ ಓ ಐ ಈ ಥರ ಇದು ಇದೆಯಾ ನೋಡಬೇಕು. ಏನು? ಸಿ ಎ ಆರ್ ಎಫ್ ಎನ್ ಓ ಐ ಟಿ ಇದು ಇದೆಯಾ? ಆಪ್ಷನ್ ಡಿ ಇದೆ ನೋಡಿ, ಇದರ ಸರಿಯಾದ ಉತ್ತರ. ಈ ಥರ ಈಸಿ ಇರ್ತವೆ, ಆದರೆ ನಾವೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೆ. ಅದಾದ ನಂತರ 3ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೈಟ್ ಅನ್ನೋ ಪದ ಇದೆ, ಹೌದಾ? ಮೈಟ್. ಈಗ ಅದನ್ನು ಮೈಟ್ ಅನ್ನೋದನ್ನು ಏನು ಬರೆದಿದ್ದಾರೆ? ಈ ಥರ ಬರೆದಿದ್ದಾರೆ. KGEFR ಅಂತ ಈ ಥರ ಬರೆದಿದ್ದಾರೆ. ನಾವು ಡೈರಿಯನ್ನು ಯಾವ ಥರ ಬರೀಬೇಕು ಅಂತ ಪ್ರಶ್ನೆ. ಫಸ್ಟಿಗೆ ನಾವು ಮೈಟ್ ಅನ್ನೋದನ್ನು ಯಾವ ಥರ ಬರೆದಿದ್ದಾರೆ ಅನ್ನೋದನ್ನು ನೋಡಿದರೆ ಗೊತ್ತಾಗುತ್ತೆ. MIGHT ಹೌದಾ? ಇದನ್ನು ಯಾವ ಥರ ಬರೆದಿದ್ದಾರೆ? ಕೆ ಈ ಥರ ಬರೆದಿದ್ದಾರೆ, ಹೌದಾ? ಈಗ ಪ್ರೀವಿಯಸ್ ಕ್ವಶನ್ ಥರ ಇದೇನಾದರೂ ಸೇಮ್ ಇದೆಯಾ? ಸೇಮ್ ಇಲ್ಲ, ಇದರಲ್ಲಿ ಯಾವುದೇ ಲೆಟ್ರ್ ಸೇಮ್ ಇಲ್ಲ. ಹಾಗಾಗಿ ಕ್ರಾಸ್ ಗೀಸ್ ಏನು ಮಾಡಿಲ್ಲ ಇದನ್ನು. ಆವಾಗ ನಮಗೆ ಈ ಚಾರ್ಟ್ ಹೆಲ್ಪ್ ಆಗುತ್ತೆ. ಎಲ್ಲಿ ಈ ಚಾರ್ಟ್ ಇದೆ ನೋಡಿ, ಈ ಚಾರ್ಟ್ನಲ್ಲಿ ನೋಡ್ಕೋಬೇಕು. ಎಮ್ದು ನಂಬರ್ ಎಷ್ಟು? ಎಮ್ದು 13 ನಂಬರು, ಹೌದಾ? ಹಾಗಾದರೆ ಕೆದು ಎಷ್ಟು? 11. 5 ಎಷ್ಟು? 9. ಹಾಗಾದರೆ ಜಿದೆಷ್ಟು? 7. ಹಾಗಾದರೆ ಇಲ್ಲೇ ಗೊತ್ತಾಯಿತು, 13 ಇದ್ದಿದ್ದು -2 ಮಾಡಿದ್ದಾರೆ, 9 ಇದ್ದಿದ್ದು -2 ಮಾಡಿದ್ದಾರೆ, ಜಿ ಇದ್ದಿದ್ದು ಈ ಆಗ್ಬೇಕಂದ್ರೆ ಮತ್ತೆ -2 ಮಾಡಿದ್ದಾರೆ. ಹಾಗಾದರೆ ನಾವು ಈಗೇನು ಮಾಡೋದಂದರೆ ಡೈರಿ ಅಂತ ಇದೆಯಲ್ವ, ಆ ಡೈರಿ ಅನ್ನೋದನ್ನು ಬರ್ಕೋಬೇಕು. ಇಲ್ಲಿ ಈ ಥರ ಬರ್ಕೊಂಡು -2 ಮಾಡಬೇಕು. ನಾವೀಗ ಡಿ ಅನ್ನೋದೆಷ್ಟು? 4, ಹೌದಾ? 4 ಇದ್ದಿದ್ದು 2 ಹಿಂದಕ್ಕೆ ಹೋಗಬೇಕು, ಅಂದರೆ ಬಿ ಬರುತ್ತೆ. ಇನ್ನು ಐ ನಂಬರ್ನ ಎಷ್ಟು? ಐ ನಂಬರು 9. ಹಾಗಾದರೆ ನಾವು 7ನೇ ನಂಬರ್ಗೆ ಹೋಗಬೇಕು. 2 ಹಿಂದಕ್ಕಲ್ವ, 2 ಮೈನಸ್ ಮಾಡಬೇಕು ಅಂದರೆ ಅಲ್ಲಿ ಜಿ ಬರುತ್ತೆ. ಇನ್ನು ಎ ಇದ್ದಿದ್ದು ಅದನ್ನು 2 ಮೈನಸ್ ಮಾಡಬೇಕೀಗ. 2 ಮೈನಸ್ ಮಾಡಬೇಕಂದ್ರೆ ಎ ಬಿಡಬೇಕು, ಹಾಗೆ ಜೆಡ್ ಬಿಡಬೇಕು, ವಾಯ್ ಬರುತ್ತೆ. ಇಲ್ಲಿ ವಾಯ್ ಬರೆಯೋಣ. ಆರ್ ಇದ್ದಿದ್ದು 2 ಮೈನಸ್ ಮಾಡಬೇಕು. ಆರ್ ಎಲ್ಲಿದೆ? 18 ನಂಬರು. ಹಾಗಾದರೆ ಎಷ್ಟು? 18ನೇ ನಂಬರು ಪಿ ಬರುತ್ತೆ. ಅಲ್ಲಿ 2 ಮೈನಸ್ ಮಾಡಿದರೆ 16ನೇ ನಂಬರ್ನಲ್ಲಿ ಯಾವ ನಂಬರ್ ಇರುತ್ತೆ ಅದನ್ನು ಹಾಕಬೇಕು. ಅದಾದ ನಂತರ ವೈ 25ನೇ ನಂಬರು. ಅದರ 2 ಹಿಂದಕ್ಕೆ ಮಾಡಿದರೆ 23ನೇ ನಂಬರ್ ಬರಬೇಕು. 23ರಲ್ಲಿ ಯಾವುದಿದೆ? ಡಬ್ಲ್ಯೂ ಇದೆ. ಹಾಗಾದರೆ ಇದನ್ನು ನೋಡ್ಕೊಳ್ಳಿ, BGYPW ಈ ಸಂಖ್ಯೆ ಆಪ್ಷನ್ನಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು. ಇದೆ, BGYPW ಆಪ್ಷನ್ ಬಿದಲ್ಲಿದೆ ನೋಡಿ, ಇದು ಸರಿಯಾದ ಉತ್ತರ. ಇನ್ನು 4ನೇ ಪ್ರಶ್ನೆ. ಈಗ ಆ ಥರ ಬರಲ್ಲ. ಇಷ್ಟೊತ್ತನ ಏನು ಬಂದಿದೆ ನೋಡಿ, ಅವೆಲ್ಲ ಈಸಿ ಕ್ವಶನ್ಸ್ಗಳು. ಈಗ ಬರೋದೇನು ನಂಬರ್ ಮೇಲೆ ಬರುತ್ತೆ. ಈಗ ರಾಕ್ ಅನ್ನೋದನ್ನು ನಾವು 44 ಬರೆದಿದ್ದಾರೆ. ಮಿಗ್ ಅನ್ನೋದನ್ನು 29 ಅಂತ ಬರೆದಿದ್ದಾರೆ. ಈಗ ನಮ್ಮ ಕ್ವಶನ್ ಏನು? ಟಾಲ್ ಅನ್ನೋದನ್ನು ಕೋಡ್ ವರ್ಷನ್ನಲ್ಲಿ ಯಾವ ಥರ ಬರೀಬೇಕು ಅದು ನಮ್ಮ ಪ್ರಶ್ನೆ, ಹೌದಾ? ರಾಕ್ ಅಂತ ಬರೆದಿದ್ದಾರಲ್ವ, ರಾಕ್ ಅನ್ನೋದನ್ನು 44 ಅಂತ ಬರೆದಿದ್ದಾರೆ. ಇದು ಯಾವುದು? ಮಿಗ್ ಅನ್ನೋದನ್ನು 29 ಅಂತ ಬರೆದಿದ್ದಾರೆ. ಈಗ ನಾವು ಟಾಲ್ ಅನ್ನೋದನ್ನು ಬರೀಬೇಕು. ಎಷ್ಟು ನಂಬರ್ ಬರೀಬೇಕು ಅನ್ನೋದು ನಮ್ಮದು ಪ್ರಶ್ನೆ, ಹೌದಾ? ಈಗ ಈ ರಾಕ್ ಅನ್ನೋದು ಹೇಗೆ ಬರೆದಿದ್ದಾರೆ ಅನ್ನೋದು ಗೊತ್ತಾದರೆ ಸಾಕು. ಫಸ್ಟ್ ರಾಕ್ ಅನ್ನೋದು 44 ಯಾಕೆ ಬಂದಿದೆ ಅನ್ನೋದು ಗೊತ್ತಾದರೆ ಸಾಕು. ಈಗ ಇದರ ಪೊಸಿಷನ್ ನೋಡ್ಬೇಕು ಫಸ್ಟು. ಇದು ಎಷ್ಟನೇ ಸ್ಥಾನದಲ್ಲಿದೆ? ಆರ್ ಅಂತ. ಆರ್ ಎಷ್ಟನೇ ಸ್ಥಾನದಲ್ಲಿದೆ? 18ನೇ ಸ್ಥಾನದಲ್ಲಿದೆ. ಹಾಗಾದರೆ ಇಲ್ಲಿ 18 ಬರ್ಕೊಳ್ಳೋಣ.
ಹಾಗೆ ಓ ಎಷ್ಟನೇ ಸ್ಥಾನದಲ್ಲಿದೆ? ಓ 15ನೇ ಸ್ಥಾನದಲ್ಲಿದೆ, 15 ಬರ್ಕೊಳ್ಳೋಣ. ಹಾಗೆ ಕೆ ಎಷ್ಟನೇ ಸ್ಥಾನದಲ್ಲಿದೆ? 11. ಈಗ ಇವನು 3 ಪ್ಲಸ್ ಮಾಡೋಣ. 18, 28, 33, 44, 44 ಸರಿಯಾದ ಉತ್ತರ. ಅಂದರೆ ಇದರ ಸ್ಥಾನಗಳನ್ನು ಎಲ್ಲವನ್ನು ಪ್ಲಸ್ ಮಾಡಿದ್ದಾರೆ ಅವರು, ಆವಾಗ 44 ಬಂದಿದೆ. ಹಾಗಾದರೆ ಎರಡನೇದೇನು ಮಿಗ್ ಅಂತ ಇದೆಯಲ್ವ, ಮಿಗ್ ಅನ್ನೋದು ಯಾವ ಥರ ಮಾಡಿದ್ದಾರೆ? ಇದ್ರದ್ದು ಸೇಮ್ ಪೊಸಿಷನ್ ನಂಬರ್ 13 ಬರ್ಕೊಳ್ಳೋಣ. 5 ಎಷ್ಟು? 9, ಜಿದೆಷ್ಟು? 7. ಇವನು 3 ಕೂಡಿಸ್ಬೇಕು. 13, 7, 20, ಇದೊಂದು 9, 29. ಹಾಗಾದರೆ ಈಗ ನಾವೇನು ಮಾಡಬೇಕು? ಟಾಲ್ ಅನ್ನೋ ಪದಕ್ಕೆ ಏನು ಮಾಡಬೇಕಂದ್ರೆ ನಾವು ಅದರ ಸ್ಥಾನಗಳನ್ನು ಬರ್ಕೋಬೇಕು. ಫಸ್ಟು ಟಿ ಅನ್ನೋದು ಎಷ್ಟು? ಟಿ ಅನ್ನೋದು ಎಲ್ಲಿದೆ ಇದರಲ್ಲಿ? 20 ಬರ್ಕೊಂಡ್ವಿ. ಎ ಅನ್ನೋದು 1, ಎಲ್ ಸ್ಥಾನ ಎಷ್ಟು? 12. ಎಷ್ಟಾಯಿತು? 20, 32, 33. ಇದು ಸರಿಯಾದ ಉತ್ತರ. 33 ಆಪ್ಷನ್ನಲ್ಲಿದೆಯಾ? ಆಪ್ಷನ್ 1 33 ಇದೆ. ಇದು ಸರಿಯಾದ ಉತ್ತರ. ಇದು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಅದರ ಸ್ಥಾನಗಳನ್ನು ಕೂಡಿಸೋದಿರುತ್ತೆ, ಕಳೆಯೋದಿರುತ್ತೆ, ಏನಾದರೂ ಒಂದಿರುತ್ತೆ, ಹೌದಾ? ಇನ್ನು 5ನೇ ಪ್ರಶ್ನೆ. 5ನೇದೇನು? ಪಿಂಗ್ ಅನ್ನೋದನ್ನು 4 ಅಂತ ಬರೆದಿದ್ದಾರೆ, ಮೆಟಲ್ ಅನ್ನೋದನ್ನು 5 ಅಂತ ಬರೆದಿದ್ದಾರೆ. ಹಾಗಾದರೆ ಈ ಪದವನ್ನು ನಾವು ಏನಂತ ಬರೀಬೇಕು ಕೋಡ್ ಲ್ಯಾಂಗ್ವೇಜ್ನಲ್ಲಿ ಅಂತ ಪ್ರಶ್ನೆ. ಈಗ ಫಸ್ಟು ಈ ಪಿಂಗ್ ಅನ್ನೋದು ಹೇಗೆ ಬರೆದಿರ್ಬೋದು ಇವರು? 4 ಅಂದರೆ 1, 2, 3, 4. ಅವು 4 ಪದ ಇದೆ, ಅದಕ್ಕೆ 4 ಬರೆದಿರ್ಬೋದು ಅಂತ ಅಂದ್ಕೊಳ್ಳೋಣ. ಹಾಗಾದರೆ MET ಇಲ್ಲಿದೆ ನೋಡಿ, ಮೆಟಲ್ METEL 1, 2, 3, 4, 5 ಪದಗಳಿವೆ. ಹಾಗಾದರೆ ಇದನ್ನು 5 ಅಂತ ಬರೆದಿದ್ದಾರೆ. ಹಾಗಾದರೆ ಇವರು ಹೇಗೆ ಬರೆದಿದ್ದಾರೆ ಅನ್ನೋದು ಗೊತ್ತಾಯಿತು. ಪಿಂಗ್ ಅನ್ನೋದು 4 ಅಕ್ಷರ ಇದ್ದಾವೆ, ಹಾಗಾಗಿ 4 ಬರೆದಿದ್ದಾರೆ. ಅದು ಮೆಟಲ್ ಅನ್ನೋದು 5 ಅಕ್ಷರ ಇದ್ದಾವೆ, 5 ಬರೆದಿದ್ದಾರೆ. ಹಾಗಾದರೆ ಈ ಪದದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ನೋಡೋಣ. 1, 2, 3, 4, 5, 6, 7 ಅಕ್ಷರಗಳಿವೆ. ಹಾಗಾದರೆ ಆಪ್ಷನ್ನಲ್ಲಿ 7 ಇದೆಯಾ? ಹಾಗಾದರೆ ಇದು ಸರಿಯಾದ ಉತ್ತರ. ಈ ಥರ ಈಸಿನೂ ಇರ್ಬೋದು, ಆದರೆ ನಾವು ಅರ್ಥ ಮಾಡಿಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 7ನೇ ಪ್ರಶ್ನೆ ಏನು? ಟ್ಯಾನ್ ಇದ್ದಿದ್ದು 33 ಅಂತ ಬರೆದಿದ್ದಾರೆ. ಪ್ಯಾಮ್ ಅನ್ನೋದನ್ನು 28 ಅಂತ ಬರೆದಿದ್ದಾರೆ. ನಾವೀಗ ಬಗ್ ಅನ್ನೋದನ್ನು ಯಾವ ಥರ ಬರೀಬೇಕು? ಫಸ್ಟು ಟ್ಯಾನ್ ಅನ್ನೋದನ್ನು ಬರ್ಕೊಳ್ಳೋಣ. ಇಲ್ಲಿ ಟ್ಯಾನ್ ಅನ್ನೋದು ಎಷ್ಟು? 33 ಇದೆ. ಪ್ಯಾಮ್ ಅನ್ನೋದು 28 ಇದೆ. ಹಾಗೆ ಬಗ್ ಅನ್ನೋದು ಎಷ್ಟಂತ ಬರೀಬೇಕು ಅಂತ ಫಸ್ಟ್ ಇವು ಗೊತ್ತಾದರೆ ನಮ್ಮದು ಇಲ್ಲಿ ಆನ್ಸರ್ ಬರುತ್ತೆ, ಹೌದಾ? ಟಿ ಅನ್ನೋದ್ರದ್ದು ವ್ಯಾಲ್ಯೂ ನೋಡ್ತಾವೆ, ಅಂದರೆ ಸ್ಥಾನ ಬೆಲೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಟಿ ಎಷ್ಟನೇ ನಂಬರ್ ಇದೆ? ಟಿ ಎಲ್ಲಿದೆ? 20 ಬರ್ಕೊಳ್ಳೋಣ. ಹಾಗೆ ಎದ್ದು 1 ಆಗುತ್ತೆ. ಎನ್ ಎಷ್ಟು? ಎಲ್ಲಿದೆ ಎನ್ನು? 14. ಹೌದಾ? ಎಷ್ಟಾಗುತ್ತೆ? 20, 14 ಎಷ್ಟು? 34, 35 ಆಗುತ್ತೆ. ಆದರೆ ಇವರು 33 ಹಾಕಿದ್ದಾರೆ, ಹೌದಾ? 35 ಆಗಬೇಕಿತ್ತು, 33 ಹಾಕಿದ್ದಾರೆ. ಹಾಗಾದರೆ ಇವರು -2 ಮಾಡಿದ್ದಾರೆ. -2 ಮಾಡಿ ಅಲ್ಲಿ ಹಚ್ಚಿದ್ದಾರೆ, ಹೌದಾ? ಇನ್ನು ಪ್ಯಾಮ್ ಅನ್ನೋದನ್ನು ಪಿ ಎಷ್ಟನೇ ನಂಬರು? ಪಿ 16. ಹಾಗೆ ಎ 1ನೇದ್ದು, ಎಮ್ 13. ಇವನ್ನ ಕೂಡಿಸೋಣ. 16 ಹಾಗೆ 17, 3 ಎಷ್ಟು? 20, 30 ಆಗುತ್ತೆ. 30 ಅಂದರೆ ಇವರು 2 ಮೈನಸ್ ಮಾಡಿದ್ದಾರೆ. 30 ಆಗ್ತಿತ್ತು, ಅವ್ರು ಏನು ಮಾಡಿದ್ದಾರೆ? 28 ಹಾಕಿದ್ದಾರೆ. ಹಾಗಾದರೆ ಇಲ್ಲಿ 2 ಮೈನಸ್ಸು, ಇಲ್ಲಿ 2 ಮೈನಸ್ಸು. ಹಾಗಾದರೆ ನಾವು ಇದರ ಸ್ಥಾನ ಬೆಲೆಯನ್ನು ಬರೆದು ಅದನ್ನು ಪ್ಲಸ್ ಮಾಡಿ ನಾವು 2 ಮೈನಸ್ ಮಾಡಿದರೆ ಅದರ ಆನ್ಸರ್ ಬರುತ್ತೆ. ಬಿ ಅನ್ನೋದಿದೆಯಲ್ವ? 2. ಯುದು ಎಷ್ಟು ಬೆಲೆ? ಯುದು ಎಲ್ಲಿದೆ? 21. ಹಾಗೆ ಜಿ ಇದ್ದು 7. ಹಾಗಾದರೆ 21, 1, 7, 28, 30 ಆಗುತ್ತೆ. 30ಅನ್ನು 2 ಮೈನಸ್ ಮಾಡಿದರೆ 28. ಇದು ಸರಿಯಾದ ಉತ್ತರ. ಆಪ್ಷನ್ನಲ್ಲಿ 28 ಇದೆಯಾ? ಆಪ್ಷನ್ ಡಿ 28 ಇದೆ. ಇದು ಸರಿಯಾದ ಉತ್ತರ. ಈ ಥರ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಒಂದು ಸ್ವಲ್ಪ ಈಸಿನೂ ಇರುತ್ತೆ, ಒಂದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಇನ್ನು 8ನೇ ಪ್ರಶ್ನೆಯನ್ನು ನೋಡೋಣ. ಪೇನ್ ಅಂತ ಇದೆ, ಹೌದಾ? ಪೇನ್ ಅನ್ನೋದನ್ನು ನಾವು 161919 ಅಂತ 194 ಅಂತ ಈ ಥರ ಬರೆದಿದ್ದಾರೆ.
ಟೈರ್ ಅನ್ನೋದನ್ನು ಈ ಕೋಡ್ನಲ್ಲಿ ಬರೆದಿದ್ದಾರೆ. ಹಾಗಾದರೆ ಲಾಂಗ್ ಅನ್ನೋದನ್ನು ಏನು ಬರೀಬೇಕು ಅನ್ನೋದು ಪ್ರಶ್ನೆ, ಹೌದಾ? ಈಗ ಪೇನ್ ಅನ್ನೋದನ್ನು ಬರ್ಕೊಳ್ಳೋಣ. 161914 ಈ ಥರ ಬರೆದಿದ್ದಾರೆ, ಹೌದಾ? ಫಸ್ಟ್ಗೆ ಇದರ ಸ್ಥಾನ ಬೆಲೆಗಳನ್ನು ಬರ್ಕೊಂಡ್ಬಿಡೋಣ. ಪಿದೆಷ್ಟು 16, ಎದೆಷ್ಟು 1, ಹಾಗೆ ಐದೆಷ್ಟು 9, ಎನ್ದೆಷ್ಟು 14. ಹಾಗಾದರೆ ಇಲ್ಲಿ ನೋಡ್ತಾ ಇದ್ದೀರಾ 16 ಇದೆಯಾ, 1 9 14. ಹಾಗಾದರೆ ಇದರ ಏನು ಸ್ಥಾನಗಳನ್ನು ಬರೆದಿದ್ದಾರೆ. ಹಾಗಾದರೆ ಒಂದು ಗೊತ್ತಾಯ್ತು ನೋಡಿ. ಹಾಗಾದರೆ ಡೈರೆಕ್ಟ್ ನಾವು ಲಾಂಗ್ ಅನ್ನೋ ಆನ್ಸರನ್ನು ಬರೆದುಬಿಡೋಣ. ಈಗ LONG ಇದರ ಆನ್ಸರ್ ಏನು ಬರುತ್ತೆ ಅಂದರೆ ಎಲ್ದೆಷ್ಟು, ಎಲ್ಲು 12, ಓದೆಷ್ಟು 15, ಎನ್ದೆಷ್ಟು 14, ಜಿ ಎಷ್ಟು 7. ಹಾಗಾದರೆ 12 15 14 7 ಇದರಲ್ಲಿ ಇದೆಯಾ ಅನ್ನೋದನ್ನು ನೋಡ್ಕೋಬೇಕು. ಇದೆ ನೋಡಿ, ಇಲ್ಲಿ 12 15 14 7 ಆಪ್ಷನ್ ಸಿಯಲ್ಲಿ ಈ ಥರ ಇದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ. ನಿಮಗೆ ಈ ಎಲ್ಲ ನಂಬರ್ ಸೀರೀಸ್ ಕ್ವಶನ್ಸ್ಗಳು ಬರಬೇಕು ಅಂದರೆ ಮೊದಲು ನಮಗೆ ಈ ಪೊಸಿಷನ್ಸ್ಗಳು ಗೊತ್ತಿರಬೇಕು. ಇಲ್ಲಿದೆ ನೋಡಿ, ಈ ABCD ಮೇಲೆ ಪೊಸಿಷನ್ಸ್ಗಳಿದ್ದಾವೆ ನೋಡಿ. ಅದರ ಎ ಸಂಖ್ಯೆ ಎಷ್ಟು, ಜಡ್ದೆಷ್ಟು, ಟಿದೆಷ್ಟು, ವಾಯ್ದೆಷ್ಟು, ಅದೊಂದು ಚಾರ್ಟ್ ನಿಮ್ಮ ಹತ್ರ ಇದ್ದರೆ ಬಿಡಿಸ್ಬೋದು. ಆದರೆ ಅದನ್ನು ನಾವು ಒಂದು ಸ್ವಲ್ಪ ಕ್ವಶನ್ ಓದುವಾಗ ಗಮನ ಬಿಟ್ಟು ನೋಡ್ಕೋಬೇಕು. ಅವ್ರೇನು ಪ್ಲಸ್ ಮಾಡಿದಾರಾ, ಮೈನಸ್ ಮಾಡಿದಾರಾ, ಅಥವಾ ರಿವರ್ಸ್ ಹಚ್ಚಿದಾರಾ, ಲೆಟ್ರ್ ಏನಾದರೂ ಸೇಮ್ ಇದೆಯಾ ಅನ್ನೋದನ್ನು ನೋಡ್ಕೋಬೇಕು. ಫಸ್ಟ್ ಒಂದೆರಡು ಏನು ಲೆಕ್ಕ ಕೊಟ್ಟಿರ್ತಾರೆ ನೋಡಿ, ಅವ್ರು ಅದನ್ನು ಬಿಡಿಸಿದ್ರೆ ಸಾಕು, ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಇದು RRB NTPCಗೆ ಯಾವುದು ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಕ್ಲಾಸು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಮೇಲೆ ಕ್ಲಾಸ್ ಮಾಡಿ ಹಾಕುತ್ತೇನೆ. ಧನ್ಯವಾದಗಳು.